ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಕ್ರಿಸ್ಮಸ್ ಹಬ್ಬ ಯಾವ ಥರ ಮಾಡಿದ್ವಿ ಇದನ್ನು ಕ್ರಿಸ್ಮಸ್ ಟ್ರೀ ಮಾಡಿದ್ವಿ. ಹಾಗೆ ನನ್ನ ಮನೆಯಲ್ಲಿ ಸಾಂತಾ ಕ್ಲಾಸ್ ಡ್ರೆಸ್ ಹಾಕಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ವಿ, ಸಿಂಪಲ್ ಆಗೇ ಮಾಡಿದ್ದು. ಮಗನಲ್ಲಿ ಸಾಂತಾ ಕ್ಲಾಸ್ ಡ್ರೆಸ್ ಹಾಕಿದ್ದಾನೆ. ಅದಾದಮೇಲೆ ನಮ್ಮ ಮನೇಲಿ ಮೆಹಂದಿ ಸೆಷನ್ ನಡೀತಾ ಇತ್ತು. ಒಂದು ಪುಟಾಣಿ ಕ್ರಿಸ್ಮಸ್ ಟ್ರೀ ಇಟ್ಟಿದ್ವಿ ನಾವು. ಅದಾದಮೇಲೆ ಬೆಳಗ್ಗೆ ಆದಮೇಲೆ ನಮ್ಮ ಅತ್ತೆ ಅಮ್ಮ ಗೊಬ್ಬರದ ಗಾಡಿ ಇರುತ್ತಲ್ಲ ಅದನ್ನು ಮನೆ ಹತ್ರ ಅಂಗಳದಲ್ಲೆಲ್ಲ ಹಚ್ತಿದ್ರು. ಅದಾದಮೇಲೆ ನಮ್ಮ ಅಕ್ಕ ಬಂದು ರಂಗೋಲಿ ಇಟ್ಟರು. ನಾವೆಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಚರ್ಚಿಗೆ ಹೋದ್ವಿ. ಬನ್ನಿ ನಮ್ಮ ಚರ್ಚ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮದೊಂದು ಪುಟಾಣಿ ಚರ್ಚು. ಸೊ ಈ ಥರ ಇರೋದು ಹಳ್ಳಿಯಲ್ಲಿ. ನಮ್ಮ ಪುಟಾಣಿ ಒಂದು ಚಿಕ್ಕ ಸಭೆ, ನಮ್ಮ ಸಭೆ ಒಳಗೆ ಹೋಗೋಣ ಬನ್ನಿ. ಎಲ್ಲರೂ ಪ್ರೇಯರಲ್ಲೆಲ್ಲ ನಿಂತಿದ್ದಾರೆ, ಪ್ರೇಯರ್ ಮಾಡ್ತಾಯಿದ್ದಾರೆ. ಇದು ನಮ್ಮ ಹಳ್ಳಿಯಲ್ಲಿರೋ ಪುಟಾಣಿ ಚರ್ಚು. ಪ್ರೇಯರ್ ಮಾಡ್ತಾಯಿದ್ದಾರೆ ಗಾಯ್ಸ್. ನಮ್ಮ ಪುಟಾಣಿ ಚರ್ಚು ಹಳ್ಳಿಯಲ್ಲಿರೋದು. ನಮ್ಮ ಸಭೆಯಲ್ಲಿ ಬೆಳಿಗ್ಗೆ ಬೇಗ ರೆಡಿಯಾಗಿ ಹೋಗಿದ್ವಿ. 10-10:30 ಸ್ಟಾರ್ಟ್ ಆಯಿತು ಪ್ರೇಯರೆಲ್ಲ ಮಕ್ಕಳೆಲ್ಲ ಹಾಡು ಹಾಡ್ತಾಯಿದ್ದಾರೆ. ಮಕ್ಕಳದೆಲ್ಲ ಅದಾದಮೇಲೆ ಸ್ವಲ್ಪ ಬಟ್ಟೆ ಯಾವ ಥರ ಇಡಬೇಕು, ಬಟ್ಟೆಯನ್ನು ತುಂಬ ದಾನ ಮಾಡಬೇಕು ಅಂತ ನಮ್ಮ ಸಭೆಯಲ್ಲಿ ತುಂಬ ಬಡವರು ಇರ್ತಾರಲ್ಲ ಗೈಸ್, ಅವ್ರಿಗೆ ಬಟ್ಟೆಗೂ ಕೊರತೆ ಇರುತ್ತಲ್ಲ, ಅಂಥವ್ರಿಗೆ ಬಟ್ಟೆನ ಕೊಡ್ತಾಯಿದ್ದಾರೆ ಸಭೆಯಿಂದ. ಇಷ್ಟು ಖುಷಿಯಾಗುತ್ತೆ. ನಮ್ಮ ಹತ್ರ ಇಷ್ಟು ಇರುತ್ತೋ ಅದು ನಾವು ಕಡಿಮೆನೇ ಒಂದು 1,000 ರೂಪಾಯಿನ ದುಡಿತೀವಿ, 2,000 ದುಡಿತೀವಿ, ಅದರಲ್ಲಿ 1,000 ಬೇರೆಯವ್ರನ್ನ ದಾನ ಮಾಡಿದ್ರೆ ಇಷ್ಟು ಖುಷಿ ಆಗುತ್ತಲ್ಲ, ಆ ಥರ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು ಚರ್ಚಲ್ಲಿ. ಅದಾದಮೇಲೆ ನಮ್ಮ ಮುದ್ದು ಮಕ್ಕಳದ್ದು ಜವಳ ಆಯಿತು ಗೈಸ್. ಜವಳ ಮಾಡ್ತಿದ್ವಿ ಇಬ್ಬರದು, ಅಕ್ಕನ ಪಾಪು ಹಾಗೆ ನಮ್ಮ ಪಾಪು ಇಬ್ಬರದು ಜವಳ ಆಯಿತು. ಅಲ್ಲೇ ಪ್ರೇಯರ್ ಮಾಡಿಸಿ ನಾವು ಜವಳನ ತೆಗ್ಸಿದ್ವಿ. ನೋಡ್ತಿದ್ದೀರಲ್ಲ ಗೈಸ್, ನನ್ನ ಮಗ ಫಾಸ್ಟ್ರೇ ನೋಡ್ತಾ ಇದ್ದ, ಕಟ್ ಮಾಡೋಕ್ಕೆ ಇಲ್ಲ. ಅವ್ರು ಯಾವ ಥರ ಕತ್ರಿ ಇಟ್ಕೊತಿದ್ದಾರೆ ಮೇಲೆ ನೋಡ್ತಿದ್ದ. ಎಲ್ಲರೂ ತುಂಬ ಫನ್ನಿ ಆಗಿತ್ತು. ಅಲ್ಲೇ ನಾವು ಪ್ರೇಯರ್ ಮಾಡಿಸಿ ಅಲ್ಲೇ ಜವಳನ ತೆಗ್ಸಿದ್ವಿ. ಜವಳ ಎಲ್ಲ ಆದಮೇಲೆ ನಾವು ಈ ಕಡೆ ಬಂದ್ವಿ. ಅದಾದಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಮಕ್ಕಳದು ಡ್ಯಾನ್ಸ್ ನೋಡ್ತಾ ಇದ್ದೀರಲ್ಲ, ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದರು ಎಲ್ಲರೂ. ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಒಂಥರ ನಂದು ಮದುವೆ ಆದಮೇಲೆ ಫಸ್ಟ್ ಕ್ರಿಸ್ಮಸ್ ಮಾಡಿದ್ದು ನಮ್ಮ ಮನೆಯಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಗಾಯ್ಸ್. ಇವರು ಅಕ್ಕನ ಮಕ್ಕಳು, ನಮ್ಮ ಮಾವನ ಮಕ್ಕಳು ಡ್ಯಾನ್ಸ್ ಮಾಡ್ತಿರೋದು ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಸಭೆಯಲ್ಲಿರೋ ಮಕ್ಕಳೆಲ್ಲರೂ ಡ್ಯಾನ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ದೊಡ್ಡವರೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಮಾಡಿದ್ರು ಅವರು. ತುಂಬಾ ದೇವಸ್ಥಾನ ಮೇಲೆ ಡ್ಯಾನ್ಸ್ ಮಾಡಿದರು. ಭಾಳ ಕ್ಯೂಟಾಗಿ ಕಾಣ್ತಾಯಿದ್ರು. ಈ ಥರ ಪುಟಾಣಿ ಥರ ನಾವು ನಮ್ಮ ಸಭೆಯಲ್ಲಿ, ನಮ್ಮ ಮನೇಲಿ ಈ ಥರ ಕ್ರಿಸ್ಮಸ್ನ ಮಾಡಿದ್ವಿ. ನಿಮ್ಮ ಮನೇಲಿ ಯಾವ ಥರ ಕ್ರಿಸ್ಮಸ್ ಹಬ್ಬ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಗಾಯ್ಸ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ಫಾಲೋ ಮಾಡಿ ಗಾಯ್ಸ್. ಅದಾದಮೇಲೆ ನಮ್ಮ ಮನೆಯಿಂದ ಅಕ್ಕ, ನನ್ನ ಆದಿ ಅವರೆಲ್ಲರೂ ಡ್ಯಾನ್ಸ್ ಮಾಡಿದರು. ನಮ್ಮ ಅತ್ತೆನೂ ಡ್ಯಾನ್ಸ್ ಮಾಡಿದರು. ಅದೆಲ್ಲ ನಾನು ಹಾಕಿದ್ದೀನಿ ನೋಡಿ.
ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಮನೇಲಿ ಯಾವ್ಯಾವ ಥರ ಮಾಡಿದ್ರಿ ಅಂತ. ಬೆಲ್ಲೈಕನ್ನ ಮಾತ್ರ ಒತ್ತೋದಂತೂ ಮಿಸ್ಸೇ ಮಾಡಿಬಿಡಿ ಗಾಯ್ಸ್. ಈ ಥರ ನಮ್ಮ ಮನೇಲಿ ನೋಡಿ, ನಮ್ಮ ಅತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ಮತ್ತು ಇನ್ನೊಂದು ಆಂಟಿ ಇದ್ದರು, ಅವರೆಲ್ಲ ಡ್ಯಾನ್ಸ್ ಮಾಡಿದರು. ತುಂಬ ಫನ್ನಿಯಾಗಿ ಮತ್ತು ತುಂಬ ಖುಷಿ ಆಯಿತು. ನಮ್ಮ ಅತ್ತೆಗೆ ಇದೇ ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡಿದ್ದು ನೋಡಿದ್ದು. ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಡ್ಯಾನ್ಸ್ ಎಲ್ಲ ಆದಮೇಲೆ ಒಂದು ಗ್ರೂಪ್ ಡ್ಯಾನ್ಸ್ ಅಂತ ಬರುತ್ತೆ. ಅಕ್ಕರೆಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಅದೊಂಥರ ತುಂಬ ಚೆನ್ನಾಗಿ ಫನ್ನಿ, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ವಿ ಹಬ್ಬನ. 2 ಡೇಸ್ ಒಳ್ಳೆ ಸಖತ್ತಾಗಿ ಮಾಡಿದ್ವಿ ನಾವು. ಎಲ್ಲರಿಗೂ ಮರಿ ಕ್ರಿಸ್ಮಸ್. ಇದು ನಮ್ಮದು ಗ್ರೂಪ್ ಡ್ಯಾನ್ಸ್ ಆಗಿತ್ತು ನೋಡಿ. ಅಕ್ಕರೆಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಎಲ್ಲರಿಗೂ ಮರಿ ಕ್ರಿಸ್ಮಸ್. ದೇವ್ರು ನಿಮ್ಮ ಆಶೀರ್ವದಿಸಲಿ. ಎಲ್ಲರೂ ಚೆನ್ನಾಗಿದೆ. ಬಾಯ್ ಬಾಯ್.